ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿ ಇದ್ದಾರೆ, ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ನೇತೃತ್ವ ವಹಿಸ್ಕೊಳ್ಳೋ ಒಬ್ರು ನಾಯಕರು ಬೇಕು. ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಯತೀಂದ್ರ ಸಿದ್ದರಾಮಯ್ಯನವರು ಬೆಳಗಾವಿನಲ್ಲಿ ನಿಂತು ಆ ಒಂದು ವೇದಿಕೆಯಲ್ಲೂ ನಿಂತು ಹಾಡಿದಂತ ಆ ಒಂದು ಮಾತು ಕೇವಲ ರಾಜ್ಯ ರಾಜಕಾರಣ ಅಲ್ಲ, ಇಡೀ ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನವನ್ನ ಹಾಕಿರುವಂತಹ ಒಂದು ಹೇಳಿಕೆ ಇದೀಗ ರಾಷ್ಟ್ರೀಯ ಸುದ್ದಿ ವಾಹಿನಿಗಳಲ್ಲೂ ಕೂಡ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ನಿಜಕ್ಕೂ ಇಲ್ಲಿ ನೋಡಿ, ಡಿ.ಕೆ. ಶಿವಕುಮಾರ್ ಅವರ ಬಣದ ನಡುವೆ ಹಾಗೂ ಸತೀಶ್ ಜಾರಕಿಹೊಳಿ ಅವರ ಬಣದ ನಡುವೆ ಈ ಹಿಂದಿನಿಂದಲೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಕ್ಷಣದಿಂದಲೂ ಕೂಡ ಈ ಇಬ್ಬರ ಬಣದ ನಡುವೆ ಒಂದು ರೀತಿ ಪೈಪೋಟಿ ಏರ್ಪಡ್ತಲೇ ಇತ್ತು. ಅದು ಕಾರಣ ಏನಂದ್ರೆ, ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಇದೇ ಸತೀಶ್ ಜಾರಕಿಹೊಳಿ ಅವರು ಕೂಡ ಕಣ್ಣಿಟ್ಟಿದ್ರು. ಮತ್ತೊಂದು ಬೆಳಗಾವಿ ರಾಜಕಾರಣದ ಮೇಲೆ ಇದೇ ಡಿ.ಕೆ. ಶಿವಕುಮಾರ್ ಕೂಡ ಆಗಾಗ ಹಸ್ತಕ್ಷೇಪ ಮಾಡುವಂಥದ್ದು. ಒಂದು ರೀತಿ ಸತೀಶ್ ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಡಿ.ಕೆ. ಶಿವಕುಮಾರ್ ಇವರಿಬ್ಬರ ನಡುವೆ ರಾಜ್ಯ ರಾಜಕಾರಣದಲ್ಲಿ ಅಥವಾ ರಾಜಕೀಯದಲ್ಲಿ ಒಂದು ರೀತಿ ಜಿದ್ದಿ ಅಂತ ಬಹುಶಃ ಯಾರೊಬ್ರು ಕೂಡ ಈ ಮಾತನ್ನ ಹಲ್ಲಗಳೆಯೋದಕ್ಕೆ ಹೋಗೋದೇ ಇಲ್ಲ. ನೇರವಾಗಿ ಹೇಳ್ಬೋದು, ಸತೀಶ್ ಜಾರಕಿಹೊಳಿ ವರ್ಸಸ್ ಡಿ.ಕೆ. ಶಿವಕುಮಾರ್, ಸತೀಶ್ ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಡಿ.ಕೆ. ಶಿವಕುಮಾರ್. ಈ ಎರಡು ಬಣಗಳ ನಡುವೆ ಒಂದು ರೀತಿ ರಾಜಕೀಯ ತಿಕ್ಕಾಟಗಳು ಹಿಂದಿನಿಂದಲೂ ಕೂಡ ನಡೀತಾ ಬಂದಿರುವಂಥದ್ದು. ಇದೀಗ ಎಲ್ಲೋ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂತಹ ಆ ಒಂದು ಕನಸಿಗೆ ತಣ್ಣೀರು ಎರಚುವಂತಹ ಆ ಒಂದು ಹೇಳಿಕೆಯನ್ನ ಅಥವಾ ಸ್ವತಃ ಸಿದ್ದರಾಮಯ್ಯನವರೇ ತಮ್ಮ ಮಗನ ಬಾಯಿಂದ ಈ ಒಂದು ಹೇಳಿಕೆಯನ್ನ ಹೇಳಿಸಿದ್ರ ಗೊತ್ತಿಲ್ಲ. ಬಟ್ ರಾಷ್ಟ್ರ ರಾಜಕಾರಣದಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂಥದ್ದು, ಕುತೂಹಲದ ಕೇಂದ್ರ ಬಿಂದುವಾಗಿ ಇದೀಗ ಹೇಗೆ ಬಿಹಾರ ಎಲೆಕ್ಷನ್ ಒಂದು ರೀತಿ ರಾಷ್ಟ್ರ ರಾಜಕಾರಣದ ಕುತೂಹಲ ಕೇಂದ್ರ ಬಿಂದುವಾಗಿದೆಯಲ್ಲ, ಅದೇ ರೀತಿ ನಮ್ಮ ರಾಜ್ಯ ಕೂಡ ಒಂದು ರೀತಿ ನೆಕ್ಸ್ಟ್ ಸಿಎಂ ಯಾರಾಗ್ತಾರೆ ಎನ್ನುವಂತಹ ಕುತೂಹಲದ ಕೇಂದ್ರ ಬಿಂದುವಾಗಿದೆ ಇದೀಗ ರಾಷ್ಟ್ರ ರಾಜಕಾರಣದಲ್ಲಿ, ಕೇವಲ ರಾಜ್ಯ ರಾಜಕಾರಣ ಅಲ್ಲ. ಹಾಗಾದ್ರೆ ಯತೀಂದ್ರ ಅವರು ಹೇಳಿದ್ದೇನು, ಆ ಮಾತನ್ನೊಮ್ಮೆ ನೋಡ್ಕೊಂಬನ್ನಿ. ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿ ಇದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋ ಒಬ್ರು ನಾಯಕರು ಬೇಕು. ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸ್ನೇಹಿತರೆ, ನೋಡಿದ್ರಲ್ಲ, ಸಿದ್ದರಾಮಯ್ಯನವರ ಮಗ ಯತೀಂದ್ರ ಅವರು ಹಾಡಿದಂತಹ ಒಂದು ಮಾತು. ಬೇರೆ ಯಾರಾದರೂ ಈ ಮಾತನ್ನ ಹೇಳಿದ್ರೆ ಅಷ್ಟು ಮಹತ್ವ ಇರ್ತಾ ಇರಲಿಲ್ಲ. ನೋಡಿ, ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು, ಅವರು ಕಾಂಗ್ರೆಸ್ ಪಕ್ಷಕ್ಕೆ ಇಡೀ ತಮ್ಮ ಜೀವನವನ್ನೇ ದಾರಿ ಎರೆದಿದ್ದಾರೆ, ಎಲ್ಲವನ್ನು ಸಮರ್ಪಣೆ ಮಾಡಿಬಿಟ್ಟಿದ್ದಾರೆ, ನೆಕ್ಸ್ಟ್ ಸಿಎಂ ಡಿ.ಕೆ. ಶಿವಕುಮಾರ್ ಅವರೇ ಆಗಬೇಕು ಎನ್ನುವಂಥ ಮಾತುಗಳನ್ನ ರಾಮನಗರ ಎಮ್.ಎಲ್.ಎ ಅವರಾಗಿರ್ಬೋದು, ಮಾಗಡಿ ಎಮ್.ಎಲ್.ಎ ಅವರಾಗಿರ್ಬೋದು, ಅಥವಾ ಕುಣಿಗಲ್ಲು ಎಮ್.ಎಲ್.ಎ ಅವರಾಗಿ ಈ ರೀತಿ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಯಾರೂ ಕೂಡ ಅದನ್ನ ಅಷ್ಟು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಬಟ್ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಅವರು ಆಡದಂತ ಆ ಒಂದು ಮಾತು ಇಡೀ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿ ಸಂಚಲನ ಹುಟ್ಟು ಹಾಕಿದೆ. ಅಷ್ಟೇ ಯಾಕೆ, ಡಿ.ಕೆ. ಶಿವಕುಮಾರ್ ಅವರೇ ಈ ಒಂದು ಹೇಳಿಕೆಯನ್ನ ನೋಡಿ ಒಂದು ರೀತಿ ಎಲ್ಲೋ ಒಂದ್ ಕಡೆ ಏನು ಆಗ್ಬೋದು ಎನ್ನುವಂಥ ಕುತೂಹಲಕ್ಕೂ ಕೂಡ ಅವರೇ ಪ್ರಶ್ನೆ ಮಾಡ್ಕೊಂಡಿರುವಂಥ ಘಟನೆ ಕೂಡ ನಿನ್ನೆ ರಾಯಚೂರಿನಲ್ಲಿ ಮಾಧ್ಯಮ ಮಿತ್ರರು ಕೇಳಿದಂಥ ಪ್ರಶ್ನೆಗೆ ಅವರು ಒಂದು ರೀತಿ ಬೇಸರದಲ್ಲಿ ಅವ್ರ ಮುಖ ಕೂಡ ಸಪ್ಪೆ ಮುಖ ಹಾಕೊಂಡು ಡಿ.ಕೆ. ಶಿವಕುಮಾರ್ ಅವರು ರಿಯಾಕ್ಟ್ ಮಾಡ್ತಾರೆ. ಇದನ್ನು ಅವ್ರ ಹತ್ರನೇ ಕೇಳಬೇಕು, ಯಾವ ಉದ್ದೇಶಕ್ಕೋಸ್ಕರ ಹೇಳಿದ್ದಾರೆ ಅದು ನನಗೆ ಗೊತ್ತಿಲ್ಲ, ಅವ್ರ ಹತ್ರನೇ ಇದನ್ನು ಪ್ರಶ್ನೆ ಮಾಡಿ ಅಂತೇಳಿ ಸರ್ ನಿನ್ನೆ ಯತೀಂದ್ರ ಅವರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರಲ್ಲ, ನೆಕ್ಸ್ಟ್ ಸಿಎಂ ಯತೀಂದ್ರ ಅವರು ಹೇಳಿರುವಂಥ ಒಂದು ಹೇಳಿಕೆ, ನೆಕ್ಸ್ಟ್ ಸಿಎಂ ಸತೀಶ್ ಜಾರಕಿಹೊಳಿ ಅವರಂತೆ, ಅವರೇ ಸೂಕ್ತರಂತೆ, ನೆಕ್ಸ್ಟ್ ಉತ್ತರಾಧಿಕಾರಿ ಯಾರು, ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಯಾರು ಅಂತ ಅಂದರೆ ಇದೇ ಸತೀಶ್ ಜಾರಕಿಹೊಳಿ ಅವರು ಎನ್ನುವಂಥ ದಾಟಿನಲ್ಲಿ ಹೇಳಿದ್ದಾರೆ. ಇದಕ್ಕೆ ರಿಯಾಕ್ಷನ್ ಏನು ಕೊಡ್ತೀರಿ ಅಂತ ಹೇಳಿದಾಗ ಭಾಳ ಬೇಸರದಿಂದ ಇದಕ್ಕೆ ನಾನು ಹೆಂಗೆ ಉತ್ತರ ಕೊಡೋಕ್ಕಾಗುತ್ತೆ, ಅವ್ರನ್ನೇ ಕೇಳಿ ಎನ್ನುವಂಥ ಒಂದು ಉತ್ತರವನ್ನು ರಿಯಾಕ್ಷನನ್ನು ಕೊಟ್ಟಿದ್ದಾರೆ. ಇಷ್ಟಕ್ಕೂ ಯತೀಂದ್ರ ಅವರು ಏನು ಹೇಳಿದರು ಅನ್ನೋದು ನಿಮ್ಮೆಲ್ರಿಗೂ ಕೂಡ ಈಗಾಗಲೇ ಗೊತ್ತೇ ಇದೆ. ಸಿಎಂ ಸಿದ್ದರಾಮಯ್ಯನವರು ರಾಜಕೀಯದ ಕೊನೆಗಾಲದಲ್ಲಿದ್ದಾರೆ. ವೇದಿಕೆಯಲ್ಲಿ ಅಪ್ಪನ ಕುರಿತು ಮಗ ಹಾಡಿದಂಥ ಮಾತು. ಸಿಎಂ ಸಿದ್ದರಾಮಯ್ಯನವರು ಅಂದರೆ ನಮ್ಮ ತಂದೆಯವರು ರಾಜಕೀಯದ ಕೊನೆಯ ಕಾಲದಲ್ಲಿದ್ದಾರೆ. ಈ ಒಂದು ರಾಜ್ಯಕ್ಕೆ ಪ್ರಗತಿಪರರು ಸೈದ್ಧಾಂತಿಕವಾಗಿ ಅಥವಾ ಕಾಂಗ್ರೆಸ್ ಸಿದ್ಧಾಂತವನ್ನ ಮೈಗೂಡಿಸ್ಕೊಂಡು ಅಥವಾ ಪ್ರಗತಿಪರ ಸಿದ್ಧಾಂತ ಉಳ್ಳಂತಹ ನಾಯಕರು ಜೊತೆಯಲ್ಲಿ ಒಬ್ಬ ಚಿಂತಕರು ಹಾಗೂ ಕಾಂಗ್ರೆಸ್ನಲ್ಲಿ ನಂಬಿಕೆ ಇರುವ ಕಾಂಗ್ರೆಸ್ ಸಿದ್ಧಾಂತವನ್ನ ಮೈಗೂಡಿಸಿಕೊಂಡಿರುವಂತಹ ಎಲ್ಲ ಶಾಸಕರನ್ನು ಎಲ್ಲ ನಾಯಕರನ್ನು ಒಗ್ಗೂಡಿಸಿ ಕರೆದುಕೊಂಡು ಹೋಗಬಲ್ಲ ಒಬ್ಬ ನಾಯಕ ಬೇಕು. ಆ ನಾಯಕ, ಮುಂದಿನ ನಾಯಕ ಯಾರು ಅಂದ್ರೆ ಅದು ಸತೀಶ್ ಜಾರಕಿಹೊಳಿ ಅವರಲ್ಲಿ ಆ ಎಲ್ಲಾ ಗುಣಗಳು, ಆ ಎಲ್ಲಾ ಲಕ್ಷಣಗಳು ಇದೆ ಎನ್ನುವಂತಹ
ಆ ಒಂದು ಹೇಳಿಕೆಯನ್ನ ರಾಜಾರೋಷವಾಗಿ ವೇದಿಕೆಯಲ್ಲಿ, ಬೆಳಗಾವಿಯ ಆ ಒಂದು ವೇದಿಕೆಯಲ್ಲಿ CM ಸಿದ್ದರಾಮಯ್ಯನವರ ಮಗ ಕೊಡ್ತಾರೆ ಅಂದ್ರೆ ಅಷ್ಟು ಸುಲಭಕ್ಕೆ ಇದು ಕೇವಲ ಅವರ ಬಾಯಿಂದ ಬಂದಿರುವಂತಹ ಮಾತಲ್ಲ ಎನ್ನುವಂತಹ ರಾಜಕೀಯ ಪಂಡಿತರು ಹೇಳ್ತಾ ಇರುವಂತಹ ಚರ್ಚೆಗೆ ಗ್ರಾಸವಾಗಿರುವಂತಹ ಮಾತುಗಳು. ಇದನ್ನ ಸ್ವತಃ CM ಸಿದ್ದರಾಮಯ್ಯನವರೇ ಮಗನ ಬಾಯಿಂದ ಹೇಳಿಸಿದ್ರ ಅಥವಾ ಹೈಕಮಾಂಡೇ ಇಂತಹದೊಂದು ಮುಂದಿನ ದಿನಗಳಲ್ಲಿ ಇಂತಹದೊಂದು ಸೂಚನೆಯನ್ನ ಹೈಕಮಾಂಡೇ ನೀಡಿದೆ? ಯಾಕಂದ್ರೆ 2028ರ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಹೈಕಮಾಂಡ್ ಕೂಡ ಕೆಲವೊಂದು ನಿರ್ಣಯಗಳನ್ನ ತೆಗೆದುಕೊಳ್ಳುವಂತ ಅನಿವಾರ್ಯ ಸ್ಥಿತಿನಲ್ಲಿದೆ. ನೋಡಿ, ಇಲ್ಲಿ ಬಿಹಾರ್ ಎಲೆಕ್ಷನ್ ಇದೇ ನವೆಂಬರ್ 14ರಂದು ಬಿಹಾರ್ ಎಲೆಕ್ಷನ್ನ ಬಹುತೇಕ ರಿಸಲ್ಟ್ ಅವತ್ತು ಬಂದಿರುತ್ತೆ. ಯಾರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂತ ಫಲಿತಾಂಶ ಕೂಡ ಅವತ್ತು ಫೈನಲ್ ಆಗಿರುತ್ತೆ. ಸೊ ಹಾಗೆ ಈ ನವೆಂಬರ್ನ ಬಿಹಾರ್ ಎಲೆಕ್ಷನ್ನು ಜೊತೆಯಲ್ಲಿ ನವೆಂಬರ್ನ ಒಂದು 30 ಅಥವಾ 28, 24 ಈ ಆಸುಪಾಸಿನಲ್ಲಿ ಮುಖ್ಯಮಂತ್ರಿ ಕೂಡ, ಈ ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ ಕೂಡ ಯಾರಾದರೂ ಒಬ್ಬರು ಪ್ರಮಾಣ ವಚನವನ್ನ ಸ್ವೀಕರಿಸಲೇಬೇಕು ಎನ್ನುವಂತ ವಾದವನ್ನ ರಾಜಕೀಯ ಪಂಡಿತರು ಇಡ್ತಾ ಇದ್ದಾರೆ. ಹಾಗಾದ್ರೆ ಯಾರು 24ನೇ ಮುಖ್ಯಮಂತ್ರಿಯಾಗಿ ಯಾರು ಅಧಿಕಾರವನ್ನ ಸ್ವೀಕರಿಸ್ತಾರೆ? CM ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಯಾರು? CM ಸಿದ್ದರಾಮಯ್ಯನವರ ಆದ ನಂತರ ಈ ಕಾಂಗ್ರೆಸ್ ಪಕ್ಷವನ್ನ 2028ರ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಎಲ್ಲ ಒಂದು ರೀತಿ ಬಣಗಳು ಇದೆಯಲ್ಲ, ಕಾಂಗ್ರೆಸ್ನಲ್ಲಿ ಒಂದಷ್ಟು ಬಣಗಳಿದೆ, ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಆ ಎಲ್ಲಾ ಬಣಗಳನ್ನ ಒಗ್ಗೂಡಿಸಿ ಕರೆದುಕೊಂಡು ಹೋಗಬಲ್ಲ ಒಬ್ಬ ನಾಯಕ ಬೇಕು. ಆ ನಾಯಕನಿಗೋಸ್ಕರನೇ ಹೈಕಮಾಂಡ್ ಕೂಡ ಹುಡುಕಾಟ ನಡೆಸಿದೆ. ಯಾರ ಆ ನಾಯಕ? ಇದೇ ಸತೀಶ್ ಜಾರಕಿಹೊಳಿ ಅವರು, ಶೋಷಿತರ ದಮನಿತರ ಸಮುದಾಯದಿಂದ ಬಂದಂತಹ ನಾಯಕ. ಇದೇ ಸತೀಶ್ ಜಾರಕಿಹೊಳಿ ಅವರನ್ನ ಹೈಕಮಾಂಡ್ ಮುಂದಿನ ಮುಖ್ಯಮಂತ್ರಿಯ ಒಂದು ಸ್ಥಾನಕ್ಕೆ ಕೂರಿಸ್ತಾರೆ ಅಥವಾ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ CM ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನ ಗೌರವಯುತವಾಗಿ ಬಿಟ್ಟುಕೊಟ್ಟು ಆ ಒಂದು ಸ್ಥಾನಕ್ಕೆ, ಅವರ ಸ್ಥಾನಕ್ಕೆ ಇದೇ ಶೋಷಿತರ ದಮನಿತರ ಸಮುದಾಯದಿಂದ ಬಂದಂತ ಒಬ್ಬ ಸಮಾಜದ ನಾಯಕ ಸತೀಶ್ ಜಾರಕಿಹೊಳಿ ಅವರನ್ನ ಆ ಒಂದು CM ಸ್ಥಾನಕ್ಕೆ ಕೂರಿಸಿ ಗೌರವಯುತವಾಗಿ ರಾಜಕೀಯದಿಂದ ನಿರ್ಗಮಿಸುವಂತಹ ಒಂದು ಯೋಚನೆಯನ್ನ CM ಸಿದ್ದರಾಮಯ್ಯನವರು ಮಾಡಿದ್ದಾರೆ ಎನ್ನುವಂತ ವಾದವನ್ನು ಕೂಡ ರಾಜಕೀಯ ಪಂಡಿತರು ಇದೀಗ ಮಾಡ್ತಾ ಇರುವಂಥದ್ದು. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಬಹುಶಃ ಈ ರಾಜ್ಯದಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ತುರ್ತು ಪರಿಸ್ಥಿತಿ ಬಂದಂತಹ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಎಂತಹ ತುರ್ತು ಪರಿಸ್ಥಿತಿ ಇಂದಿರಾ ಗಾಂಧಿ ಅವರು ಹೇರಿದಂತಹ ಒಂದು ಸಂದರ್ಭದ ಅದಾದ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಒಂದು ಅಸ್ತಿತ್ವವನ್ನು ಕಳ್ಕೊಂಡಿರುತ್ತೆ. ರಾಷ್ಟ್ರದಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲೂ ಕೂಡ ಅಸ್ತಿತ್ವವನ್ನು ಕಳ್ಕೊಂಡಿರುತ್ತೆ. ಅದಕ್ಕೆ ಮರುಜೀವ ತುಂಬಿದವರು ಯಾರು ಅಂತ ಅಂದ್ರೆ ಇದೇ ದೇವರಾಜ ಅರಸು ಅವರು ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಕೈ ಹಿಡಿದು ಅಧಿಕಾರಕ್ಕೆ ತರುವಲ್ಲಿ, ಮತ್ತೆ ಜೀವ ತುಂಬುವಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಶ್ರಮಿಸಿರ್ತಾರೆ. ಮತ್ತೆ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರ್ತಾರೆ. ದೇವರಾಜ ಅರಸು ಅವರ ಆದ ನಂತರ ಸುದೀರ್ಘ ಅವಧಿಗೆ ಆಡಳಿತ ನಡೆಸಿದ್ಯಾರು? ಇದೇ CM ಸಿದ್ದರಾಮಯ್ಯನವರು. ನೋಡಿ, ಬಹುಶಃ ನಿಮ್ಗೆ ಗೊತ್ತಿರುತ್ತೆ, ಮೋದಿ ಅಲೆ, ಕೇಂದ್ರದ ನರೇಂದ್ರ ಮೋದಿ ಅವರ ಅಲೆ ಹೇಗೆ ಅಬ್ಬರಿಸಿತೋ, ಹೇಗೆ ಆವರಿಸ್ಕೊಳ್ಳುತ್ತೋ ಅಂದ್ರೆ ಇಡೀ ಗ್ರಾಮ, ನಮ್ಮ ರಾಜ್ಯ ಸೇರಿದಂತೆ ಇಡೀ ಗ್ರಾಮ ಸಣ್ಣ ಹಳ್ಳಿಗಳಲ್ಲೂ ಕೂಡ ಬಿಜೆಪಿಯ ಬಾವುಟಗಳು, ಗೆಲುವಿನ ಬಾವುಟಗಳು ಹಾರಾಡೋದಕ್ಕೆ ಪ್ರಾರಂಭ ಮಾಡಿತು. ಅಂತಹ ಸಂದರ್ಭದಲ್ಲಿ ನೆಲ ಕಚ್ಚಿದಂತ ಇದೇ ಕಾಂಗ್ರೆಸ್ ಪಕ್ಷವನ್ನ ಕೈ ಹಿಡಿದಂಥದ್ದು ಯಾರು? ಕೈ ಹಿಡಿದು ಮೇಲೆ ಎತ್ತಿದ್ದು, ಗೆಲುವಿನ ದಡವನ್ನ ಸೇರಿಸಿದ್ದು ಯಾರು ಅಂದ್ರೆ ಇದೇ CM ಸಿದ್ದರಾಮಯ್ಯನವರು, ಅಹಿಂದ ನಾಯಕ ಇದೇ CM ಸಿದ್ದರಾಮಯ್ಯನವರು ಅಂತ ಹೇಳ್ಬೋದು. 2 ಬಾರಿ ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ, ಮುಖ್ಯಮಂತ್ರಿ ಆಗುವಲ್ಲಿ ಸಾಕಷ್ಟು ಶ್ರಮಿಸಿದ್ದಾರೆ. ಹಾಗಾದ್ರೆ DK ಶಿವಕುಮಾರ್ ಅವರದ್ದು ಕೊಡುಗೆ ಏನಿಲ್ವಾ ಅಂತ ನೀವು ಕೇಳ್ಬೋದು. ಎಸ್, ಅಫ್ಕೋರ್ಸ್, ಎಲ್ಲ ನಾಯಕರಂತೆ ಅವ್ರದ್ದು ಕೂಡ ಒಂದಷ್ಟು ಶ್ರಮ ಕಾಂಗ್ರೆಸ್ನಲ್ಲಿ ಇದೆ. ಅದನ್ನ ಅಲ್ಲಗಳೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಂದ್ರೆ ಇಲ್ಲಿ ನೋಡಿ, ದೇವರಾಜ ಅರಸು ಅವರ ನಂತರ ತುರ್ತು ಪರಿಸ್ಥಿತಿ ಆದ ನಂತರ ಕಾಂಗ್ರೆಸ್ ನೆಲ ಕಚ್ಚಿತ್ತು ಈ ರಾಜ್ಯದಲ್ಲಿ. ಅದಾದ ನಂತರ ನರೇಂದ್ರ ಮೋದಿ ಅವರ ಅಲೆಯಿಂದಾಗಿ ಕಾಂಗ್ರೆಸ್ ಕಾಣೆಯಾಗಿತ್ತು. ಅದಾದ ನಂತರ ಅದೇ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ದೇವರಾಜ ಅರಸು ಅವರ ನಂತರ ಯಾರು ಶ್ರಮಿಸಿದ್ದು ಅಂದ್ರೆ ಇದು ಇದೇ ಅಹಿಂದ ನಾಯಕ CM ಸಿದ್ದರಾಮಯ್ಯನವರು ಅಂತ ಹೇಳಿ ಸಾರಾಸಗಟವಾಗಿ ಬಹಳ ಧೈರ್ಯವಾಗಿ ಎಲ್ಲರೂ ಕೂಡ ಹೇಳ್ಬೋದು. ಸೊ ಅದನ್ನ ಯಾರೊಬ್ರು ಕೂಡ ಅಲ್ಲಗಳೆಯುವುದಿಲ್ಲ. ಇನ್ನು ಇಂತಹ ಸಿದ್ದರಾಮಯ್ಯ ಇದೀಗ ದೇವರಾಜ್ ಅರಸು ಅವರ ಆ ಒಂದು ದಾಖಲೆಯನ್ನು ಸರಿಗಟ್ಟಿ ಇದೀಗ ರಾಜಕೀಯದಿಂದ ಯತೀಂದ್ರ ಅವರ ಮಗ ಅವರೇ ಹೇಳಿದಾಗೆ ರಾಜಕೀಯದ ಅಂತ್ಯದ ಕಾಲದಲ್ಲಿ ಇರುವಂತ CM ಸಿದ್ದರಾಮಯ್ಯನವರು ತಮ್ಮ ಉತ್ತರಾಧಿಕಾರಿಯಾಗಿ ಯಾರನ್ನ ನೇಮಿಸ್ತಾರೆ ಅಂದ್ರೆ ಅದು ರಾಜಾರೋಷವಾಗಿ, ಘಂಟಾಘೋಷವಾಗಿ ಎಲ್ಲರೂ ಕೂಡ ಹೇಳ್ತಾರೆ ಸತೀಶ್ ಜಾರಕಿಹೊಳಿ ಅವರು ಅಂತೇಳಿ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರು ಒಂದು ಸೈದ್ಧಾಂತಿಕವಾಗಿ ಅಥವಾ ಶೋಷಿತ ದಮನಿತರ ಒಂದು ಸಮುದಾಯದಿಂದ, ಒಂದು ಸಮಾಜದಿಂದ ನಾಯಕನಾಗಿ ಬಂದಂತ ಸತೀಶ್ ಜಾರಕಿಹೊಳಿ ಅವರಿಗೆ ಅವ್ರದೇ ಆದಂತ ಒಂದಷ್ಟು ವರ್ಚಸ್ಸಿದೆ, ಒಂದಷ್ಟು ನಾಯಕತ್ವ ಗುಣಗಳು ಕೂಡ ಇದೆ. ಎಲ್ಲರನ್ನು ಒಗ್ಗೂಡಿಸಿ ಎಲ್ಲಾ ಸಮುದಾಯ, ಎಲ್ಲಾ ನಾಯಕರುಗಳನ್ನು ಕೂಡ ಒಡೆದು ಛಿದ್ರವಾಗಿರುವಂತಹ ಈ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರನ್ನು ಕೂಡ ಒಗ್ಗೂಡಿಸಿ ಕರೆದುಕೊಂಡು ಹೋಗಬಲ್ಲ ಒಂದು ತಾಕತ್ತು, ಒಂದು ರಾಜಕೀಯ
ಆ ಒಂದು ಚಾಕಚಕ್ಯತೆ ಇರುವಂಥ ನಾಯಕ ಯಾರು ಅಂದರೆ ಅದು ಸತೀಶ್ ಜಾರಕಿಹೊಳಿ ಅವರು ಅಂತ ಈ ಕ್ಷಣಕ್ಕೆ ಎಲ್ಲರೂ ಕೂಡ ರಾಜಕೀಯ ಪಂಡಿತರು ವಿಶ್ಲೇಷಣೆ ಮಾಡ್ತಾ ಇರುವಂಥದ್ದು. ಹಾಗಾಗಿ CM ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ಗೌರವಯುತವಾಗಿ ಹಿಂದೆ CM ಸ್ಥಾನದಿಂದ ಹಿಂದೆ ಸರಿಯುವ ಮೂಲಕ ಆ ಒಂದು ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರನ್ನು, ಅದೇ ನಾವು ಆಗಲೇ ಹೇಳಿದಾಗೆ ಒಂದು ಶೋಷಿತ ದಮನಿತರ ಒಂದು ಸಮಾಜದ ಆದಂಥ ಸತೀಶ್ ಜಾರಕಿಹೊಳಿ ಅವರನ್ನು ಆ ಒಂದು CM ಸ್ಥಾನದಲ್ಲಿ ಕೂರಿಸಿ ಇವರು ಗೌರವಯುತವಾಗಿ ರಾಜಕೀಯದಿಂದ ನಿರ್ಗಮಿಸುವಂಥ ಒಂದು ಲೆಕ್ಕಾಚಾರವನ್ನು ಇದೀಗ CM ಸಿದ್ದರಾಮಯ್ಯನವರು ಹಾಕ್ಕೊಂಡಿದ್ದಾರೆ ಎನ್ನುವಂಥ ಮಾತುಗಳು, ಚರ್ಚೆಗಳು ಬಹಳ ರಾಜ್ಯ ರಾಜಕೀಯದಲ್ಲಿ ಬಹಳ ಜೋರಾಗಿ ಕೇಳಿಬರ್ತಾ ಇದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಯತೀಂದ್ರ ಅವರು ಆಡಿದಂಥ ಒಂದು ಮಾತು ಬಹಳ ರಾಜ್ಯ ರಾಜಕಾರಣದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಸಂಚಲನವನ್ನು ಕೂಡ ಹುಟ್ಟಾಕಿರುವಂಥದ್ದು. ನಮ್ಮ ತಂದೆಯವರು ರಾಜಕೀಯದ ಕೊನೆಗಾಲದಲ್ಲಿದ್ದಾರೆ. ರಾಜ್ಯಕ್ಕೆ ಪ್ರಗತಿಪರ ಸಿದ್ಧಾಂತ ಉಳ್ಳಂತ ನಾಯಕರು ಬೇಕು. ಸತೀಶ್ ಜಾರಕಿಹೊಳಿ ಅವರಿಗೆ ಈ ಎಲ್ಲ ಗುಣಗಳು ಇದೆ. ಜೊತೆಯಲ್ಲಿ ಕಾಂಗ್ರೆಸ್ನ ಒಂದು ಸಿದ್ಧಾಂತದಲ್ಲಿ ನಂಬಿಕೆ ಇರುವಂಥ ಎಲ್ಲ ನಾಯಕರನ್ನು ಒಗ್ಗೂಡಿಸಿ ಕರೆದುಕೊಂಡು ಹೋಗಬಲ್ಲ ನಾಯಕ ಸತೀಶ್ ಜಾರಕಿಹೊಳಿ ಅವರಾಗಿದ್ದಾರೆ ಎನ್ನುವಂಥ ಮಾತುಗಳನ್ನು ಹಾಡಿದ್ದಾರೆ. ಅದು ನಿಜ ಕೂಡ ಹೌದು ಕೂಡ ಅಂತೇಳಿ ರಾಜಕೀಯ ಪಂಡಿತರು ಕೂಡ ಲೆಕ್ಕಾಚಾರ ಆಗ್ತಾ ಇರುವಂಥದ್ದು. ಜೊತೆಯಲ್ಲಿ ಹೈಕಮಾಂಡ್ ಗೊತ್ತಿದೆ 2028ರ ದೃಷ್ಟಿಕೋನದಲ್ಲಿ ಯಾರನ್ನ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರ ನಂತರ ಯಾರನ್ನ ಆ ಒಂದು ಸ್ಥಾನಕ್ಕೆ ಕೂರಿಸಿದ್ರೆ ಕಾಂಗ್ರೆಸ್ ಪಕ್ಷ ಮುಂದಿನ 2028ರ ಚುನಾವಣೆಯನ್ನು ಎದುರಿಸಿ ಬಹುಮತದೊಂದಿಗೆ ಅಧಿಕಾರವನ್ನು ಸ್ಥಾಪಿಸಬಹುದು, ಸರ್ಕಾರ ರಚನೆ ಮಾಡಬಹುದು ಎನ್ನುವಂಥ ಲೆಕ್ಕಾಚಾರದಲ್ಲಿ ಮುಂದಿನ ಅಭ್ಯರ್ಥಿಯನ್ನು ಕೂಡ ಆಯ್ಕೆ ಮಾಡುವಂಥ ಲಕ್ಷಣಗಳು. ಅದರ ಮುಂದುವರೆದ ಭಾಗವಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಇಂತಹದೊಂದು ಅವಕಾಶ ಬಂದರೆ ಅದರಲ್ಲಿ ಅಚ್ಚರಿ ಪಡಬೇಕಾಗಿಲ್ಲ. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಪ್ರಕಾರ DK ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗಬೇಕಾ ಅಥವಾ ಶೋಷಿತ ದಮನಿತರ ಸಮಾಜದಿಂದ ಬಂದಂಥ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗಬೇಕಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಈ ಸದ ನ್ಯೂಸ್. ಇದು ಸಮಸ್ತ ಕನ್ನಡಿಗರ ಧ್ವನಿ.